ಅವೇ ನಾವ್ ಮಾತಾಡ್ತೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ಹಾ ಹೇಳು. ನೀವು ನೌಕರಿದಾರನ ಮದುವೆ ರೀ, ಹೌದು. ತಿಂಗಳ 10 ಲಕ್ಷ ಪಗಾರ ಇದ್ದವನ ಮದುವೆ ರೀ. ಹೌದು. ನಮ್ದೇನೋ ಅಭ್ಯಂತರ ಇಲ್ಲ. ಹಾ ಯಾಕ? ನಿಜವಾಗಿ ನೀವು ತಂದೆ ತಾಯಿ ಮಕ್ಕಳಾದ್ರೆ ರೈತರು ಬೆಳೆದ ಅನ್ನ ತಿನ್ಬೇಡ್ರಿ. ಅಣ್ಣ ನಾವು ರೊಕ್ಕ ಕೊಡ್ತೀವಿ, ನೀವು ರೊಕ್ಕ ಕೊಡ್ತೀರಿ ಅಷ್ಟೇ. ನಿನ್ನ ಗಂಡಗ್ 10 ಇದ್ರೇನ್ 20 ಇದ್ರೇನ್ ಮಡಿ ತುಂಬಾ ಬಂಗಾರ ಇದ್ರೇನ ಹಾ ನಿನ್ನ ಜೀವನ ನಡಿಬೇಕಾರ ರೈತರು ಬೆಳೆದ ಅನ್ನ ತಿಂದಾಗ ನಿಂದು ನಿನ್ನ ಗಂಡನ ಜೀವನ ನಡೀತೈತಿ. ಲಕ್ಷ್ಮಿ, ಹಾ ನುಗ್ಗಿಕಾಯಿ ಗಿಡ ನೋಡಿ. ಆತರ ವೆರಿ ಗುಡ್. ಇಲ್ಲಿ ಈ ಊರಾಗ ಲೈಮನ್ ರವಿ ಮಾಮ ನುಗ್ಗಿಕಾಯಿ ಬೆಳದಾನತ್ತ. ಅಲ್ಲ ಅಣ್ಣ, ಲೈಮನ್ ರವಿ ಮಾಮ ಒಂಕಿ ಹಾಕುದ್ಬಿಟ್ಟು ಗಿಡ ಯಾಕೆ ಬೆಳೆಸಾತಾನ ಅಂತ ನೋಡ್ರಿ, ಯಾರು ನುಗ್ಗಿಕಾಯಿ ಗಿಡ ನೋಡಿ ಆ ಮಾಮನ ಕಡೆ ಹೋಗಿ ತೋರಿಸ್ತಾನ. ರವಿ ಮಾಮ ಅದ ನೋಡು. ಸಾಹೇಬ್ರ, ನೀವು ಎಲ್ಲರೂ ಒಂಕಿ ತಿರುದ್ಬಿಟ್ಟು ಗಿಡ ಯಾಕೆ ಬೆಳೆಸಾತೀರ ಅಂತ. ಲಕ್ಷ್ಮಿ, ನೀನು ನುಗ್ಗಿಕಾಯಿ ಗಿಡ ನೋಡಿಲ್ಲ? ನೋಡಿಲ್ಲ. ಮಾಮಾರ ಮನೆಗೆ ಹೋಗಿ ನುಗ್ಗಿಕಾಯಿ ಗಿಡ, ಸೌತೆಕಾಯಿ ಗಿಡ, ಒಳ್ಳೆ ನುಗ್ಗಿಕಾಯಿ ಮೂಲಂಗಿ ಏ ಇಲ್ಲ. ಸೌತೆಕಾಯಿ ನಾ ನೋಡಿದಂಗ ಅವು ಸ್ಟೇಟ್ ಇರ್ತಾವ.